ದಾಸವರ್ಯರ ಮುಖದಿ ನಿಂದು ರಮೇಶನನು ಕೀರ್ತಿಸುವ ಮನದಭಿಲಾಷೆಯಲಿ ವರ್ಣಾಭಿಮಾನಿಗಳೊಲಿದು ಪೇಳಿಸಿದ. ಈ ಸುಲಕ್ಷಣ ಕಾವ್ಯದೋಳ್ಯತಿ ಪ್ರಾಸಗಳಿಗೆ ಪ್ರಯತ್ನವಿಲ್ಲದೆ ಲೇಸುಲೇಸನೆ ಶ್ರಾವ್ಯ ಮಾದುದೆ ಕುರುಹು ಕವಿಗಳಿಗೆ. ಗ್ರೀವಾಸ್ಯವಾಹತನು ದೇವಾಂಡ ಜಾದಿ ದಶ ಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭದೀವಾದಿರಾಜಯತಿ ಭೂವಾಗ್ವಿಲಾಸ ನಿಲಯಂ ಶ್ರೀವಾಗದೀಶ ಮುಖದೇವಾಭಿನಮ್ಯ ಹರಿ ಸೇವಾರ್ಚುನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸ ಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 4. ದಾಸವರ್ಯರ ಮುಖದಿನಿಂದು ರಮೇಶನನು ಕೀರ್ತಿಸುವ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧ ವಿಠಲರು ದಾಸವರ್ಯರ ಮುಖದಿಂದ ಹೊರಹೊಮ್ಮಿದ ಈ ಸುಲಕ್ಷಣ ಕಾವ್ಯದಲ್ಲಿ ವರ್ಣಾಭಿಮಾನಿ ದೇವತೆಗಳು ದಾಸವರೇಣ್ಯರ ನಾಲಿಗೆಯಲ್ಲಿ ನಿಂತು ನುಡಿಸಿದ ಪದ್ಯಗಳಲ್ಲಿ ಯತಿ ಪ್ರಾಸಗಳು ಅಪ್ರಯತ್ನವಾಗಿ ಕೂಡಿಕೊಂಡು ಜ್ಞಾನಿಗಳಿಗೆ ಪರಮ ಸಮ್ಮತವಾಗಿದೆ ಅಂತ ತಿಳಿಸ್ತಾರೆ. ಶ್ರೀಮದ್ ಜಗನ್ನಾಥ ದಾಸವರೇಣ್ಯರು ದಾಸಶ್ರೇಷ್ಠರು ಜ್ಞಾನಿವರೇಣ್ಯರು. ಅವರ ವದನಾರವಿಂದದಲ್ಲಿ ಶ್ರೀ ಲಕ್ಷ್ಮೀಪತಿಯಾದ ಶ್ರೀಹರಿಯು ತಾನೇ ಸಾಕ್ಷಾತ್ತಾಗಿ ನೆಲೆಸಿ ವರ್ಣಾಭಿಮಾನಿ ದೇವತೆಗಳ ದ್ವಾರ ಸರ್ವಲಕ್ಷಣಯುಕ್ತವಾದ ಈ ಮಹಾಕಾವ್ಯವನ್ನು ರಚಿಸಿದ್ದಾನೆ. ಶ್ರೀ ರಮೇಶನ ಗುಣಾತಿಶಯಗಳನ್ನು ಭಕ್ತಿ ಪುರಸ್ಸರವಾಗಿ ಕೀರ್ತಿಸುವ ದಿವ್ಯ ಗ್ರಂಥವಿದು. ಈ ಗ್ರಂಥ ರಚನಾ ಸಮಯದಲ್ಲಿ ಸಕಲ ವರ್ಣಾಭಿಮಾನಿ ದೇವತೆಗಳು ಸ್ವರಾಭಿಮಾನಿಗಳು ತಾವು ಮುಂದು ನಾವು ಮುಂದು ಎಂದು ದಾಸರಿಗೆ ಪರಮಾನುಗ್ರಹವನ್ನು ಮಾಡಿ ಮಹಾಕಾವ್ಯವನ್ನು ರಚಿಸುವುದಕ್ಕೆ ಸಹಕರಿಸಿದರು. ಮಹತ್ತಾದ ಒಂದು ತಾತ್ವಿಕ ಕಾವ್ಯಕ್ಕೆ ಇರಬೇಕಾದ ಸಕಲ ಕಾವ್ಯ ಲಕ್ಷಣಗಳೂ ಈ ಗ್ರಂಥದಲ್ಲಿವೆ. ಈ ಸುಲಕ್ಷಣ ಕಾವ್ಯದಲ್ಲಿಯ ಯತಿ ಗಣ ಪ್ರಾಸಗಳು ಅಪ್ರಯತ್ನವಾಗಿ ಸ್ವಾಭಾವಿಕವಾಗಿ ಮೂಡಿಬಂದು ಪ್ರತಿ ಪದ್ಯವೂ ಭಾವಾರ್ಥ ಗರ್ಭಯುಕ್ತವಾಗಿ ಛಂದೋಬದ್ಧವಾಗಿ ಬಂದಿದೆ. ಪ್ರಯತ್ನಪಟ್ಟು ಶಬ್ದಗಳನ್ನು ಹುಡುಕಿ ಕಷ್ಟದಿಂದ ರಚಿಸಿದ ಕಾವ್ಯ ಇದಲ್ಲ. ಶ್ರೀಹರಿವಾಯುಗಳ ಪರಮಾನುಗ್ರಹದಿಂದ ದಾಸರ ಸಕಲ ಹೃದ್ಗತ ಭಾವನೆಗಳನ್ನು ಪ್ರತಿಬಿಂಬಿಸುವ ಈ ಕಾವ್ಯ ರಚನಾ ಕಾರ್ಯವು ಅಪ್ರಯತ್ನವಾಗಿ ನಡೆದಿದ್ದು ನಿರ್ಮತ್ಸರಿಗಳಾದ ಭಗವದ್ಭಕ್ತರಾದ ಜ್ಞಾನಿಗಳಿಗೆ ಕವಿಗಳಿಗೆ ಗ್ರಂಥಸ್ಥ ವಿಷಯಗಳು ಪರಮಾಹ್ಲಾದಾಸ್ಪದವಾಗಿದೆ. ಇದಲ್ಲದೆ ಕುತರ್ಕಿಗಳಿಗೆ ಶ್ರವಣ ಯೋಗ್ಯ ಗ್ರಂಥವೂ ಇದಲ್ಲ. ಇದರಿಂದ ಶ್ರೀ ಶ್ರೀಧ ವಿಠಲದಾಸರು ಈ ಗ್ರಂಥದ ಅಧ್ಯಯನ ಪಠಣ ಶ್ರವಣಕ್ಕೆ ಅರ್ಹರಾದ ಅಧಿಕಾರಿಗಳು ಯಾರು ಎನ್ನುವುದನ್ನು ಹೇಳಿರ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.